ಎಲ್ರಿಗೂ ನಮಸ್ಕಾರ. ತ್ರಿಲೋಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿನ ತೋರಿಸ್ತೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹೆಸರು ಸಿಂಪಲ್ ಆಗಿ ಅಂತ ಹೇಳಿದೆ. ಸೊ ಸಿಂಪಲ್ಲಾಗಿ ಹೆಸರು ಕೂಡ ಇದೆ. ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಎಲ್ಲ ಒಂದು ಒಗ್ಗರಣೆಗಿರುವಂಥ ಐಟಮ್ಸನ್ನು ಹಾಕ್ಕೊಂಡು ನಂತರ ಸೋರೆಕಾಯಿ ಹಾಕ್ಕೊಂಡು ಅದ್ರ ಮೇಲೆ ಏನಾದರೂ ಕೊತ್ತಂಬರಿ ಸೊಪ್ಪು ಅಥವಾ ಕಾಯಿ ತುರಿನೂ ಉದುರಿಸ್ಕೊಳ್ತೀವಿ. ಬಟ್ ಇದು ಒಂದು ಸ್ವಲ್ಪ ಸ್ಟೆಪ್ಸ್ ಡಿಫ್ರೆಂಟ್ ಆಗಿದೆ. ಸೊ ರುಚಿಯೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಯಾಕೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ನೋಡ್ಕೊಂಡು ಹಾಕ್ಕೊಡಿ. ಸೊ ನಾವಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇರೋದ್ರಿಂದ ಎಣ್ಣೆ ಒಂದು 4 ಸ್ಪೂನ್ಸ್ ಅಷ್ಟಾದರೂ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಕ್ವಾಂಟಿಟಿ ಎಷ್ಟಿದೆ, ತುಂಬ ಜಾಸ್ತಿ ಇದ್ದರೆ ನೀವು ಸ್ಪೂನ್ ಕ್ವಾಂಟಿಟಿಯನ್ನು ಕೂಡ ಹೆಚ್ಚಿಸ್ಕೋಬೋದು. ನಾನಿಲ್ಲಿ 1 ಬೌಲಷ್ಟು ಸೋರೆಕಾಯಿ ತಗೊಂಡಿರೋದ್ರಿಂದ 1-2 ಸ್ಪೂನ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ಹಾಗೆ ಚಿಕ್ಕದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿ ಒಂದು ಚಿಕ್ಕ ಬೌಲಷ್ಟು ತಗೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಾಕ್ಕೊಂಡಿರುವಂಥ ಎಲ್ಲ ಒಗ್ಗರಣೆ ಐಟಮ್ಸನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಬೌಲಷ್ಟು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕ ಬೌಲಷ್ಟು ಈರುಳ್ಳಿ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂ ನಾವು ಈ ಥರ ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಹಾಗೆ ಒಂದು ಮೈಂಡಲ್ಲಿ ಇಟ್ಕೊಳ್ಳೋದು ಏನಪ್ಪ ಅಂದರೆ, ಈರುಳ್ಳಿಯಲ್ಲಿ ಅದು ಬೆಂದಿದೆ ಅಂತ ಅದು ಎಲ್ರಿಗೂ ಗೊತ್ತಿರೋ ಹಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಹುರ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಫೈನಲ್ ಔಟ್ಪುಟ್ ನಮಗೆ ಚೆನ್ನಾಗಿ ಬರಲ್ಲ. ಈರುಳ್ಳಿ ಹಾಗಾಗಿ ಹಸಿಯಾಗೇ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ಚೆನ್ನಾಗಿ ನಾವು ಹುರ್ಕೊಂಡು ಗೋಲ್ಡನ್ ಬ್ರೌನ್ ಬಂದಮೇಲೆ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ ಏನಿದೆ ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ನಾವು ಅದನ್ನು ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಮೇನ್ ಇಂಗ್ರೀಡಿಯೆಂಟ್ ನನ್ನ ಇವತ್ತಿನ ರೆಸಿಪಿಗೆ ಏನು ಅಂತ ಹೇಳಿದ್ರೆ ಸೋರೆಕಾಯಿ. ಸೊ ನಾನಿಲ್ಲಿ 1 ಬೌಲಷ್ಟು ಸೋರೆಕಾಯನ್ನು ತಗೊಂಡಿದ್ದೀನಿ. ಸೊ ಅದನ್ನು ನಾನಿವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಆಗುತ್ತೆ. ಎಷ್ಟೊಂದು ಜನ ಸೋರೆಕಾಯಿ ಜ್ಯೂಸನ್ನು ಕುಡಿತಾರೆ. ಸೊ ಆ ಜ್ಯೂಸ್ ಕುಡಿಯೋದ್ರಿಂದ ನೀವು ಆದಷ್ಟು ಬೇಗ ತೂಕ ಇಳಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಹೆಲ್ತ್ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ಹಾಗೆ ಇಲ್ಲಿ ನಾನು 2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರ ಬೆರೆಸ್ಕೊಂಡಿದ್ದ ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ತೋರಿಸ್ತಿರುವಂಥ ಗ್ಲಾಸ್ ಏನಿದೆ, ಸೊ ಈ ಗ್ಲಾಸಲ್ಲಿ ನಾನು ಸ್ವಲ್ಪನೇ ನೀರನ್ನು ಬೆರೆಸ್ಕೊಳ್ತೀನಿ. ಸೊ ಒಂದು ಫುಲ್ ಗ್ಲಾಸ್ ಕ್ವಾಂಟಿಟಿಯನ್ನು ತೋರಿಸಿದ್ದೀನಿ, ಆದರೆ ಫುಲ್ ಗ್ಲಾಸ್ ಹಾಕೋಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಖಾರ ಉಪ್ಪು ಎಲ್ಲನೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆದ್ರೇ ಯಾವುದೇ ಒಂದು ರೆಸಿಪಿ, ಯಾವುದೇ ಒಂದು ಅಡುಗೆ ರುಚಿಯಾಗಿರುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ನಾವು ಈ ಥರ ಪ್ಲೇಟ್ ಮುಚ್ಚಿಡಬೇಕು. ಆಮೇಲೆ ಅದನ್ನು ತೆಗೆದು ನೋಡಿ, ನೀರೆಲ್ಲ ಚೆನ್ನಾಗಿ, ಸೋರೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈ ಟೈಮಲ್ಲಿ ನಾವು 1 ಬೌಲಷ್ಟು ಟೊಮೆಟೊನ ಹಾಕೋಬೇಕಾಗುತ್ತೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಪಲ್ಯ ಅಂದರೆ ಎಲ್ಲ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಬಿಡ್ತೀವಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಅಂತ. ಬಟ್ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಸೋರೆಕಾಯಿ ಪಲ್ಯ ರೆಸಿಪಿಯಲ್ಲಿ ಸ್ವಲ್ಪ ಬೆಂದಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಲಾಸ್ಟಲ್ಲಿ ನಾವು ಟೊಮೆಟೊ ಆ್ಯಡ್ ಮಾಡಿಕೊಂಡು, ಅದು ಬೆಂದಾದಮೇಲೆ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಿಮಗೆ ಬೇಕಾದರೆ ನೀವು ಕಾಯಿ ತುರಿಯನ್ನು ಕೂಡ ಹಾಕೋಬೋದು, ಅದು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಈಗ ಮತ್ತೊಮ್ಮೆ ನಾನು ಪ್ಲೇಟ್ನ ಮುಚ್ಚಿಸ್ತಾ ಇದ್ದೀನಿ. ಹಾಗೆ 1-2 ಮಿನಿಟ್ಸ್ ಬಿಟ್ಟ ನಂತರ ನೋಡ್ತಾ ಇದ್ದೀರಲ್ಲ, ಎಷ್ಟು ರುಚಿಯಾಗಿರುವಂತಹ ಸೋರೆಕಾಯಿ ಪಲ್ಯ ರೆಡಿಯಾಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ, ಚಪಾತಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರಸಮ್ ಏನಾದರೂ ಮಾಡಿದ್ರೆ ಕೂಡ ಇದನ್ನು ಸೈಡಿಗೆ ನೀವು ಹಾಕ್ಕೊಂಡು ತಿನ್ಬೋದು. ಸೊ ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.